ಒಂದು ದಿನ ರಜೆ ಸಿಕ್ಕರೆ ಸಾಕು ನಾ ಎಲ್ಲಿಗೆ ಹೋಗ್ದಂದು ಹೇಳಿ ಕಾಂಬಾಳ ಇವತ್ತೇ ಲೀವ್ ಇತ್ತಲ್ಲ, ಹಾಗಾಗಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ನಾನು ನನ್ನ ತಂಗಿ ಜೊತೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೆ. ನಾವು ತುಂಬ ಟೈಮ್ ಆಯ್ತು ಬಸ್ಸಾಗಿ ತಿರುಗಿದೆ. ನಾರ್ಮಲಾಗಿ ಆಫೀಸಿಂದ ಮನೆಗೆ ಆಗ್ತಿತ್ತು. ಇವತ್ತೇ ಅಕ್ಕನ ಮನೆಗೆ ಬಸ್ಸಾಗಿ ಹೋಗ್ತಾ ಇದ್ದು. ಟಿಕೆಟ್ ಫ್ರೀ ಇತ್ತಲ್ದ, ಹಾಗಾಗಿ ಒಂಥರ ಬಸ್ಸಾಗ ಹೋಗೋಕ್ಕೆ ಮಜಾ ಜಾಸ್ತಿ. ಅಂತಕ್ಕಂತ ಹೇಳಿದ್ರು ಜನನೂ ರಶ್ ಇರ್ತಾರೆ, ಆ ಕಡೆ ಈ ಕಡೆ ಎಲ್ಲರೂ ದೂಡ್ತಾ ಇರ್ತಾರಲ್ಲ, ಅದ್ರಾಗೂ ಒಂಥರ ಮಜಾ. ಕಡೆಗೆ ನಾ ಹೋದ ಇಂಡಿಪೆಂಡೆನ್ಸ್ ಡೇ ದಿನ ಆಯ್ತಾ, ಹಾಗಾಗಿ ರೋಡಾಗೆಲ್ಲ ಫುಲ್ ರಂಗೋಲಿ ಹಾಕಿಟ್ಟಿರ ಎಷ್ಟು ಚಂದ ಕಾಣಿಸ್ತಾ ಇತ್ತು ಅಂತ ಹೇಳ್ರೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿರೈತ. ನಾವು ಅಕ್ಕನ ಮನೆ ಬತ್ತು ಅಂತ ಹೇಳಿ ಸುದ್ದಿ ಗೊತ್ತಾರೆ. ನನ್ನ ಅಕ್ಕನ ಮಗ ಪಾಪ ಆ ದಿನ ಮನೆ ಒಳಗೆ ಇರೋದಿಲ್ಲ, ಹೊರಗೆ ಕಾಯ್ತಾ ಇರ್ತಾರೆ ಇವ್ರು ಎಷ್ಟೊತ್ತಿಗೆ ಬತ್ರ ಅಂತ ಹೇಳಿ. ಅವನಿಗೆ ಅಷ್ಟು ಖುಷಿ. ಎಂತಕ್ಕಂತ ಹೇಳಿದ್ರು ಒಬ್ರು ಯಾರು ಹೊಡ್ಕೊಂಬಕೆ ಇಲ್ಲ ಹೊರಕರ್ಕೊ ಹೋಗಕ್ಕೆ ಸಿಕ್ಕತ್ರಲ್ಲ ಅಂತ ಹೇಳಿ. ಅಕ್ಕ ತಿಂಡಿಗೆ ಇಡ್ಲಿ ಮತ್ತು ಚಟ್ಲಿ ಸುಕ್ಕ ಮಾಡಿಳಾಯ್ತು, ಅದು ತಿನ್ಕೊಂಡೆ ನಾವು ಬ್ಯೂಟಿ ಪಾರ್ಲರಿಗೆ ಹೋದು. ಅಕ್ಕನ ಮಗನ ಹತ್ರ ಎಷ್ಟು ಬರಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ನಿಂಗೆ ಕೂತ್ಕೊ ಬೋರ್ ಬಾತ್ ಅಂತ ಹೇಳಿದ್ರು ಕೇಳಲಿಲ್ಲ. ಬತ್ತೆ ಅಂತ ಹೇಳಿ ನಮ್ಮೊಟ್ಟಿಗೆ ಬಂದ. ನಾ ಫಸ್ಟ್ ಐಬ್ರೋ ಎಲ್ಲ ಮಾಡಿಸ್ಕೊಂಡೆ, ಹಾಗೆ ತಂಗಿ ಫೇಶಿಯಲ್ ಮಾಡ್ಕೊಂತೆ ಅಂತ ಹೇಳಿಲ್ಲ. ಹಾಗಾಗಿ ನಾನು ಮತ್ತು ಸುಧನ್ವ ಕೂತ್ಕೊಂಡಿದ್ದು. ಕಡೆಗೆ ಹೇರ್ ಕಟ್ ಮಾಡ್ಕೊಂಡ್ಕಿರಿತ್ತು. ನಾ ಮೇಯ್ನ್ ಅಕ್ಕನ ಮನೆಗೆ ಹೋದೆ, ಅದಕ್ಕೋಸ್ಕರ ಲೈಕ್ ಮಾಡಿ ಅಲ್ಲೇ ನಿಯರ್ ಬೈ ಬ್ಯೂಟಿಷಿಯನ್ಸ್ ಎಲ್ಲ ಒಳ್ಳೆ ಹೇರ್ ಕಟ್ ಮಾಡ್ತಾರೆ, ಹಾಗಾಗಿ ಅಲ್ಲಿಗೂ ಹೋದಾಯ್ತು. ಎಷ್ಟು ಚಂದ ಮಾಡಿರ ಅಂತ ಹೇಳಿದ್ರೆ. ಇದು ನಾನು ಆ ಬ್ಯೂಟಿ ಪಾರ್ಲರಿಗೆ 3ನೇ ಸಲ ಹೋಗ್ತಾ ಇರೋದು ಹೇರ್ ಕಟ್ಟಿಗೆ. ಅಂದರೆ ನೀಟಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಮತ್ತಂದರೆ ಅಷ್ಟು ಸರ್ವೀಸು ಅಷ್ಟು ಸಖತ್ತಾಯ್ತು. ಅದಕ್ಕೋಸ್ಕರ ನಂದು ಹೇರ್ ಹೆಂಗಿತ್ತು ಅಂತ ಹೇಳಿ ನೀವೇ ಕಾಣಿ. ಒಳ್ಳೆ ಆಯ್ತಾ ಹೇರ್ ಕಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಾ ಹೇರ್ ಕಟ್ ಕಂಡ್ಕೊಂಡು ತಂಗಿನ ಹೇರ್ ಕಟ್ ಮಾಡ್ಕೊಂತೆ ಅಂತ ಹೇಳಿಲ್ಲ. ಅಡಿಲ್ಲ ಮಾಡ್ಕೊಂಡು ಹೇಳಿ ಅವಳು ಮಾಡ್ಕೊಂಡು ಶುರು ಮಾಡ್ಲ. ಹೇರ್ ಕಟ್ ಮಾಡ್ಕೊಂಡೋದೇನೋ ಖುಷಿ ಯಾವತ್ತೂ ಆತಿಲ್ಲೇನೋ, ಅಷ್ಟು ಖುಷಿ ಆಯ್ತು. ಅದು ಎಷ್ಟು ಸ್ಟೈಲ್ ಮಾಡ್ರು ಅದೊಂಥರ ಖುಷಿನೇ ಅನ್ಸುತ್ತೆ. ನಿಮಗೂ ಎಲ್ಲ ಹಾಗೆ ಅಂತ ಹೇಳಿ ಕಮೆಂಟ್ ಹಾಕಿ. ಕಡೆ ನಾ ಹೇರ್ ಕಟ್ ಮಾಡ್ಕೊಂಬಂದ್ರ ಮೇಲೆ ನನ್ನ ಅಕ್ಕನ ಮಗ ಇದು ಯಾರಪ್ಪ ಅಂತ ಹೇಳಿ ಮುಖ 1000 ಸಲ ಕಣ್ಣೇನು. ಲಾಸ್ಟಿಗೆ ಆಪದಲ್ಲ ಅಂತ ಹೇಳಿ ಮರ್ಕೆ ಬಿಟ್ಟ, ಫುಲ್ ಹತ್ತು ಅವ. ಯಾಕಂತ ಹೇಳಿದ್ರೆ ಅವನಿಗೆ ಯಾರು ಅಂತ ಹೇಳಿ ಗುರ್ತಾನೆ ಸಿಕ್ಕಲಿಲ್ಲ. ಕಡೆಗೆ ಅವನಿಗೆ ಒಂದು ಹಲ್ಲು ಬಂದಿತ್ತು, ಒಂದು ಹಲ್ಲು ತೋರಿಸು ಅಂತ ಹೇಳ್ರಿ ಎಷ್ಟು ಹೇಳ್ರು ತೋರಿಸ್ಲಿಲ್ಲ. ಅಕ್ಕಂತೂ ಬಿಡಲೇ ಇಲ್ಲ, ನೀ ಹಲ್ಲು ತೋರಿಸೋರಿಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಹೇಳ. ಅವನು ಹಲ್ಲು ತೋರ್ಸೋಕೆ ರೆಡಿ ಇಲ್ಲ. ಕಡೆ ಲಾಸ್ಟಿಗೆ ಅವನು ಹಲ್ಲು ತೋರಿಸ್ದ. ಎಷ್ಟು ಚಂದ ಇದ್ದಿತ್ತು, ಒಂದು ಸಣ್ಣ ಹಲ್ಲು ಬಂದಿತ್ತಾಯ್ತು. ಕಡೆಗೆ ಅಕ್ಕಂದು ಇದೊಂದು ಆರ್ಡ್ರ್ ಹಾಕಿ ಹೇಳೋ ಎನಿ ಟೈಮ್ ಹೊರಗಲ್ಲ ಆತ ಅಂತ ಹೇಳಿ. ಅದ್ರಾಗೆ ಸಣ್ಣ ಮಗು ಕೂತ್ಕೊಳ್ಳೋದಕ್ಕಿಂತ ನಮ್ಮನೆ ದೊಡ್ಡ ಮಗು ಕೂತ್ಕೊಳ್ಳೋದೇ ಜಾಸ್ತಿ. ಅವ ಎಂಥದ್ದು ಹೇಳ್ತಾ ಇದ್ದ, ಅವನ ಶಾಲೆಗೆ ಮನೆ ಸ್ಪೀಚ್ ಇದ್ದಿತ್ತಂದ್ರೆ ಅವ ಹ್ಯಾಂಗೆ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದ. ಆ ಸ್ಪೀಚಿಗೆ ಅವನಿಗೆ 2nd ಪ್ರೈಸು ಬಂದಿತ್ತು. ಖುಷಿಯಾಗಿ ಹೋಯ್ತು ನಮಗೆ. ಇವ ಅವನ ತಮ್ಮ ಎಷ್ಟೊತ್ತಿಗೆ ನೆಗೆ ಆಡ್ತಾ ಎಷ್ಟೊತ್ತಿಗೆ ಮರ್ಕ್ತಾ ಅಂತ ಹೇಳಿ ಗೊತ್ತಾತಿಲ್ಲ. ನಾ ವೀಡಿಯೋ ಮಾಡ್ತಾ ಇದ್ನಲ್ಲ, ಅದಕ್ಕೆ ಫುಲ್ ನೆಗೆ ಆಡ್ತಾ ಇದ್ದ. ಕಡೆಗೆ ಎಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಬಂದೇನೋ, ಬಂದು ಅಮ್ಮ ಸ್ವಲ್ಪ ಮರ್ಕದರ ಥರ ಆ್ಯಕ್ಟ್ ಮಾಡ್ತಲೇ. ಇವನಿಗೆ ಇವಳು ಎಂತ ಮಾಡ್ತಲಪ್ಪ ಅಂತ ಹೇಳಿ ಕಾಣ್ತಾ ಇದ್ದ. ಅವ ಯಾರು ಮರ್ಕದ್ ಕಂಡ್ರೆ ಸಡನ್ಲಿ ಅವನು ಮರ್ಕಿ ಬಿಡ್ತಾ. ಅವನಿಗೆ ಪಾಪ ಅಮ್ಮ ಎಂತ ಮಾಡ್ತಾ ಇದ್ಲಂತ ಕೈಯೆಲ್ಲ ಆ್ಯಕ್ಷನ್ ಮಾಡೋಕ್ಕೆ ಶುರು ಮಾಡ್ದೆ. ನಂಗೆ ಅದು ಕಂಡು ಎಷ್ಟು ಸಣ್ಣ ಮಕ್ಕಳು ಎಷ್ಟು ಬೇಗ ಒಂದು ವಿಚಾರನ ಕ್ಯಾಚ್ ಮಾಡ್ತವಲ್ಲ ಅಂತ ಹೇಳಿ ಅನಿಸ್ತು. ಹಾಗೆ ಟೈಮು 6 ಗಂಟೆ ಆಯ್ತು. ನನಗೂ ಮನೆಗೆ ಹೋಗಕ್ಕೆ ಲೇಟ್ ಆಗ್ತಿತ್ತು. ಹಾಗೆ ಟೀ ಕುಡ್ಕೊಂಡು ನಾನು ಅಲ್ಲಿಂದ ಮನೆಗೆ ಹೊರಟೆ. ಎಂತಕ್ಕಂತ ಹೇಳಿದ್ರೆ ನಂಗೆ ನೆಕ್ಸ್ಟ್ ಡೇ ಡ್ಯೂಟಿ ಇತ್ತು, ಅದಕ್ಕೋಸ್ಕರ ಬೇಗ ಮನೆಗೆ ಬಂದೆ. ನಾನು ಮನೆಗೆ ಬಂದ ಕೂಡಲೇ ನೈಟ್ ಊಟಕ್ಕೆ ಎಂಥ ರೆಸಿಪಿ ಮಾಡೋದಾ ಅಂತ ಹೇಳಿ ಥಿಂಕ್ ಮಾಡೋತ್ತಿಗೆ ಬಪ್ಪತ್ತಿಗೆ ಚಿಕನ್ ತಗೊಬಂದಿದ್ದೆ ಆಯ್ತು. ಈಗ ಒಂದು ಸಿಂಪಲಾಗಿ ಚಿಕನ್ ರೆಸಿಪಿ ಮಾಡ್ತಾಯಿದ್ದೆ. ಇವತ್ತು ಮಡಕೆಯಲ್ಲಿ ಮಾಡ್ತಾಯಿದ್ದೆ. ಮಡಕೆನ ಗ್ಯಾಸ್ ಮೇಲೆ ಇಟ್ಟಿದೆ. ಅದಕ್ಕಾದ್ರ ಮೇಲೆ ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಹಾಕೊಂಡಿದೆ. ಎಣ್ಣೆ ಸರಿಯಾಗಿ ಕಾದ್ರ ಮೇಲೆ ಸ್ಪೈಸಸ್ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊತ ಇದ್ದೆ. ಚಕ್ಕೆ ಲವಂಗ, ಕಡೆಗೆ ಪಲಾವ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊತ ಇದ್ದೆ. ಲೈಕ್ ಮಾಡಿ ಕುದ್ರ ಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದೆ. ನೀವು ಪೇಸ್ಟ್ ಇದ್ದರೆ ಸೇರಿಸ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಹೀಗೆ ಜಜ್ಜಿ ಹಾಕೊಂಡು. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಯಾವುದಂತ ಹೇಳಿದ್ರೆ ಚಿಕನ್ ಸುಕ್ಕ ರೆಸಿಪಿ. ಸಿಂಪಲಾಗಿ ಮಾಡ್ತಾಯಿದ್ದೆ. ಇದು ನಮ್ಮ ಕುಂದಾಪುರ ಸ್ಟೈಲ್. ಹಾಗೆ ಒಂದು 2 ಹಸಿಮೆಣಸನ್ನು ಸೇರಿಸ್ಕೊತ ಇದ್ದೆ. ಕಡೆಗೆ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತ ಇದ್ದೆ. ಹಾಗೆ ಈರುಳ್ಳಿ ಲೈಕ್ ಮಾಡಿ ಫ್ರೈ ಮಾಡಿ ಎಂತಕ್ಕಂತ ಹೇಳಿದ್ರೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಅಲ್ಲಿವರೆಗೆ ಲೈಕ್ ಮಾಡಿ ಫ್ರೈ ಮಾಡಿ. ಈ ರೆಸಿಪಿ ಎಲ್ಲ ಮಾಡೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಬೇಡ, ಬೇಗ ಮಾಡೋಕತ್ತ. ಮತ್ತು ಸಿಂಪಲ್, ಈ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಕ್ಕಿಲ್ಲ. ಚಿಕನ್ ತಂದತ್ತಿಗೆ ಬೇಗ ಯಾವ ರೆಸಿಪಿ ಮಾಡ್ಕೊಂತ ಹೇಳಿ ಅನ್ಕೊಂಡ್ರೆ ಈ ರೆಸಿಪಿ ಮಾಡ್ರೆ ಬೆಸ್ಟ್. ಕ್ವಿಕ್ಕಾಗಿ ಆಗ್ತ ಮತ್ತು ಬೇಗ ಊಟನೂ ಮಾಡೋಕತ್ತ.
ಈಗ ಇದಕ್ಕೆ ಒಂದು ಟೊಮೆಟೊನ ಸೇರಿಸ್ಕೊಂತ ಇದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಜೊತೆಗೆ ಟೊಮೆಟೊನು ಲೈಕ್ ಮಾಡಿ ಫ್ರೈ ಆಯ್ಕೆ ಅಲ್ಲಿವರೆಗೂ ಫ್ರೈ ಮಾಡಿ ಗ್ಯಾಸ್ ಲೋ ಫ್ಲೇಮಾಗಿ ಇಟ್ಕೊಂಡು ಎಂತಕ್ಕಂತ ಹೇಳಿದ್ರೆ ಮಡಕೆ ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಈಗ ನಾರ್ಮಲ್ ನೀವು ಪಾತ್ರದ ಮಾಡ್ರು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊ, ಇಲ್ಲ ಅಂತ ಹೇಳಿದ್ರೆ ಸೀದೋತ್ತೆ. ಈಗ ಟೊಮೆಟೊ ಎಷ್ಟು ಲೈಕ್ ಫ್ರೈ ಆಯ್ತು ಅಂತ ಹೇಳಿ ನೀವೇ ಕಾಣ್ತಾ ಇದ್ರಲ್ಲ, ಟೊಮೆಟೊ ಮತ್ತು ಈರುಳ್ಳಿ ಲೈಕ್ ಮಾಡಿ ಫ್ರೈ ಆಯ್ತು. ಇದಕ್ಕೀಗ ನಾನೊಂದು 1/4 kg ಆಪಷ್ಟು ಚಿಕನನ್ನು ಸೇರಿಸ್ಕೊತ ಇದ್ದೆ, ನೀಟಾಗಿ ವಾಶ್ ಮಾಡ್ಕೊಂಡು ಈಗ ಮಿಕ್ಸ್ ಮಾಡ್ಕೊತ ಇದ್ದೆ. ಇದು ಸುಕ್ಕ ಟೈಪ್, ಕರಿ ಅಲ್ಲ, ಇದು ಸುಕ್ಕ ಟೈಪ್ ಮಾಡ್ತಾ ಇರೋದು ನಾನು. ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿಗೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಈಗ ಇದು ನಾನು ಇವತ್ತೇ ನೈಟ್ ಊಟಕ್ಕಾಗಿ ಪ್ರಿಪೇರ್ ಮಾಡಿರೋದು. ಎಂತಕ್ಕಂತ ಹೇಳಿದ್ರೆ ಅಕ್ಕನ ಮನೆಗೆಲ್ಲ ಹೋಗಿ ಬಂದು ಸುಸ್ತಾಯ್ತಲ್ದ, ಹಾಗೆ ಇದೊಂದು ರೆಸಿಪಿ ಬೇಗ ಮಾಡ್ಕೊಂಡ್ರೆ ಲೈಕ್ ಅಂತಂದು ಹೇಳಿ ವೆಜ್ ನಾನು ಕರಿ ಮಾಡಿದ್ದೆ ಆಲ್ರೆಡಿ, ಅದಕ್ಕೆ ಚಿಕನ್ ಸೈಡ್ ಡಿಶ್ ಇದ್ರೆ ಸೂಪರ್ ಆಗ್ತದೆ ಟೇಸ್ಟ್ ಅಂತ ಹೇಳಿ ಮಾಡ್ಕೊಂಡದ್ದು. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಪಷ್ಟು ಅರಿಶಿಣ ಪುಡಿನ ಸೇರಿಸ್ಕೊತ ಇದ್ದೆ, ಯೆಲ್ಲೋ ಪೌಡ್ರ್ ಹಾಕ್ರ ಮೇಲೆ ಒಂದ್ಸಲ ಚಿಕನ್ ಒಟ್ಟಿಗೆ ಲೈಕ್ ಮಾಡಿ ಮಿಕ್ಸ್ ಮಾಡಿ ಚಿಕನಿಗೆಲ್ಲ ಕರೆಕ್ಟಾಗಿ ಯೆಲ್ಲೋ ಪೌಡ್ರ್ ತಾಗಕ್ಕೆ ನೀಟಾಗಿ ಮಿಕ್ಸ್ ಮಾಡಿ. ನಿಮ್ಮನೆಗೆಲ್ಲ ಚಿಕನ್ ರೆಸಿಪಿ ಮಾಡ್ತೀರಿ ಇಲ್ಲ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಹಾಕಿ. ಹಾಗೆ ನಿಮಗೆ ಚಿಕನ್ ರೆಸಿಪಿಗೆ ಯಾವ್ದು ರೆಸಿಪಿ ಇಷ್ಟ, ಚಿಕನಾಗಿ ಯಾವ ರೆಸಿಪಿ ಮಾಡ್ರೆ ನಿಮ್ಗೆ ಇಷ್ಟ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಬಾರೆ ನೆಕ್ಸ್ಟ್ ವಿಡಿಯೋದಾಗ ಆ ರೆಸಿಪಿನ ನಾನು ಟ್ರೈ ಮಾಡ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಜಾಸ್ತಿ ಉಪ್ಪನ್ನು ಹಾಯ್ಕೊಂಬ ಕೊಯ್ಬೇಡಿ, ಎಷ್ಟು ಬೇಕಷ್ಟೇ ಕಂಡ್ಕೊಂಡು ಹಾಯ್ಕೊಂಡು. ನಾನಿಲ್ಲೇ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊತ ಇದ್ದೆ. ಕಡೆಗೆ ಬೇಕಾದ್ರೆ ನೀವು ಸೇರಿಸ್ಕೊಂಡ್ಲಕ್ಕ ಎಲ್ಲ ಡಿಶ್ ಫುಲ್ ಫಿನಿಶ್ ಆದ್ಮೇಲೆ ಈಗ ನೀವು ಹಾಕತ್ತಿಗೆಲ್ಲರೂ ಜಾಸ್ತಿ ಯಾರ ಮತ್ತು ಬೇರೆ ಆಪ್ಷನ್ಸೇ ಇಲ್ಲಲ್ಲ, ಅದಕ್ಕೋಸ್ಕರ ಈಗ ನಾನು ಮಡಕೆನ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಡ್ತಾ ಇದ್ದೆ. ಈಗ ಮಡಕೆ ಮುಚ್ಚುಳಿ ಓಪನ್ ಮಾಡಿ ಹೆಂಗಾಯ್ತಂದು ಹೇಳಿ ಕಾಣಿ ಲೈಕ್ ಮಾಡಿ ಬೆಂದಿತ್ತು. ಇಷ್ಟು ಬೆಂದರೆ ಸಾಕು. ಇದಕ್ಕೀಗ ನಾನೊಂದು 3 ಟೇಬಲ್ ಸ್ಪೂನ್ ಆಪಷ್ಟು ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೆ. ಲಾಸ್ಟ್ ಟೈಮ್ ನಾನು ಮನೆಗೆ ಮಾಡೋದು ಚಿಕನ್ ಮಸಾಲ ಆಯ್ತಾ, ಈ ಟೈಮು ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಔಟ್ಸೈಡಿಂದ ಪ್ಯಾಕೆಟ್ ತಂದಿದೆ, ಅದನ್ನೇ ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೆ. ಹಾಗೆ 1 ಟೇಬಲ್ ಸ್ಪೂನ್ ಆಪಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ಕೊತ ಇದ್ದೆ. ನಾನು ಹಾಕೋದು ಚಿಕನ್ ಮಸಾಲ ಯಾವುದಂತ ಹೇಳಿದ್ರೆ ಕುಂದಾಪುರ ಚಿಕನ್ ಮಸಾಲ, ಅದರಲ್ಲೇ ಕುಂದಾಪುರ ಚಿಕನ್ ಸುಕ್ಕ ಮಸಾಲ ಅಂತ ಹೇಳಿ ಆ ಮಸಾಲಾನ ಸೇರಿಸ್ಕೊತ ಇರೋದು. ಆ ಸುಕ್ಕ ಮಸಾಲ ಸೂಪರ್ ಇತ್ತು, ಟೇಸ್ಟೇ ಬಾತ್. ನೀವು ಅದು ಎಂಥದೇ ರೆಸಿಪಿ ಮಾಡ್ರು ಸೂಪರಾಗಿ ಬಾತ್. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಪಷ್ಟು ಗರಂ ಮಸಾಲಾನ ಸೇರಿಸ್ಕೊತ ಇದ್ದೆ. ಮಸಾಲ ಎಲ್ಲ ಸೇರಿಸಿದ ಮೇಲೆ ನೀವೆಂತ ಅಂತ ಹೇಳಿದ್ರೆ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ. ಮಸಾಲೆ ಎಲ್ಲ ಸೇರಿಸಿ ಆಯ್ತಾ ನೀಟಾಗಿ ಚಿಕನ್ ಒಟ್ಟಿಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳಕ. ಈಗ ನಾನಿಲ್ಲೇ 1 ಕಪ್ ಆಪಷ್ಟು ಕಾಯಿ ತುರಿನ ಸೇರಿಸ್ಕೊತ ಇದ್ದೆ. ನೀಟಾಗಿ ಕಾಯಿ ತುರಿದು ಇಟ್ಕೊಂಡಿದ್ದೆ, ಅದನ್ನು ಈಗ ಈ ಚಿಕನ್ ಸುಕ್ಕಕ್ಕೆ ಸೇರಿಸ್ಕೊತ ಇದ್ದೆ. ಈಗ ಚಿಕನ್ ಒಟ್ಟಿಗೆ ಕಾಯಿ ತುರಿನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೆಸಿಪಿನ ನೀವು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ, ಹೇಗೆ ಆಗುತ್ತೆ ಟೇಸ್ಟ್ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈ ರೆಸಿಪಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನಂತೂ ಎವ್ರಿ ವೀಕೆಂಡು ಚಿಕನ್ ರೆಸಿಪಿ ಅಂತೂ ಮಸ್ಟಾಗಿ ಟ್ರೈ ಮಾಡ್ತೆ. ಚಿಕನ್ ಇಲ್ಲ ಅಂತ ಹೇಳಿದ್ರೆ ನನಗೆ ಆ ಸ್ಯಾಟರ್ಡೆ ಆರ್ ಸಂಡೇ ಆ ದಿನವೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಂಗೆ ಚಿಕನ್ ಅಂತ ಹೇಳಿದ್ರೆ ಅಷ್ಟು ಇಷ್ಟ. ಈಗ ನೀವೇ ಕಾಣ್ತಾ ಇದ್ರಿ ಎಲ್ಲ ರೆಸಿಪಿ ಎಷ್ಟು ಲೈಕ್ ಮಾಡಿ ಬಂದಿತ್ತು ಅಂತ ಹೇಳಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು.